ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಬಿ ಮೈನ್ಸ್ ಚಾನಲ್ ಫ್ಯಾಮಿಲೀಸ್, ಸಾರಿ ತುಂಬಾ ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇವಾಗ ಮತ್ತೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಸರಿ ನಾವು ಪ್ಲಾನ್ ಮಾಡ್ಕೊಂಡಿರೋದು ಸೇಮ್ ಕೇರಳನೇ. ಲಾಸ್ಟ್ ಟೈಮ್ ವಯನಾಡು ಟ್ರಿಪ್ ಎಲ್ಲ ನೋಡಿರ್ತೀರಾ. ಇವಾಗ ಸೇಮ್ ಕೇರಳ, ಬಟ್ ಮುನಾರ್ ತುಂಬಾ ಜನ ಹೋಗಿರ್ತೀರಾ. ಅದು ದೊಡ್ಡ ಟೂರಿಸ್ಟ್ ಪ್ಲೇಸು. ಬಟ್ ಅದು ಬಿಟ್ಟು ನಾವು ಏನಾದ್ರೂ ಯೂನಿಕ್ ಆಗಿ ಏನೋ ಸಿಗುತ್ತೆ ಅಂತ ಹುಡುಕೊಂಡು ಹೊರಟಿದೀವಿ. ತುಂಬಾ ಜನ ಹೊರಟಿದೀವಿ, ನಮ್ಮ ಜೊತೆ ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಇಲ್ಲಿಂದ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದೀವಿ. ಪೊಳ್ಳಾಚಿಲಿ ಹೋಗಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವಳನ್ನೆಲ್ಲ ಕರ್ಕೊಂಡು ಒಂದಷ್ಟು ಜನ ಸೇರ್ಕೊಂಡು ಈ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ ಟ್ರಿಪ್ ಹೇಗಿರುತ್ತೆ ಅಂತ. ಬಟ್ ನೀವು ಮಾತ್ರ ಮರಿಬೇಡಿ, ಬಿ ಮೈಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು. ನೈಸ್ ರೋಡಲ್ಲಿ ಹೊರಟಿದ್ವಿ. ಇವಾಗ ಟೈಮ್ 4 ಗಂಟೆ. ನನ್ನ ಪ್ರಕಾರ ಪೊಳ್ಳಾಚಿಗೆ ರೀಚ್ ಆಗೋದಕ್ಕೆ ಹೇಗಿದ್ದರೂ ರಾತ್ರಿ ಒಂದು 11ರಿಂದ 12 ಗಂಟೆ ಆಗ್ಬೋದು. 450 ಕಿಲೋಮೀಟ್ರ್. ಹೇಗಿರುತ್ತೆ ಜರ್ನಿ ನೋಡೋಣ. ಇದು ನ್ಯಾಷನಲ್ ಹೈವೇ, ಬ್ಯಾಂಗ್ಳೂರ್ ಟು ಚೆನ್ನೈ, ಬ್ಯಾಂಗ್ಳೂರ್ ಟು ಕೊಚ್ಚಿನ್, ಕೊಯಮತ್ತೂರು ವಯ. ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು ಕೊಯಮತ್ತೂರಿಂದ ಪೊಳ್ಳಾಚಿಗೆ ಹೋಗಬೇಕು. ಹಾಯ್, ಪೊಳ್ಳಾಚಿ ಎಂಟ್ರ್ ಆಗಿದ್ವಿ. ಕೊಯಮತ್ತೂರು ಡಿಸ್ಟಿಕ್ಕು, ಪೊಳ್ಳಾಚಿ ತಾಲೂಕು. ನಾವು ಇಲ್ಲಿ ಪೊಳ್ಳಾಚಿಲ್ಲ ನಮ್ಮ ರಿಲೇಟಿವ್ಸ್ ಇರೋದು. ಇಲ್ಲಿ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಮನೆಗೆ ಹೋಗಿ ಮಲಗಬೇಕು ಅಷ್ಟೇ. ಇದು ಆ್ಯಕ್ಚುಲಿ ಗಾಂಧಿ ಸರ್ಕಲ್ ಅಂತ ಫೇಮಸ್ ಸರ್ಕಲ್. ಇದು ಪೊಳ್ಳಾಚಿಗೆ ಟ್ರೇಡ್ ಮಾರ್ಕ್ ಇದೆ. ಹೋಗಿ ಮಲಗ್ತೀವಿ, ಬೆಳಿಗ್ಗೆ ನೋಡೋಣ. ಓಕೆ, ನಾವಿವತ್ತಿರೋದು ಪೊಳ್ಳಾಚಿಲಿದ್ದೀನಿ. ನಾವು ಹೇಳಿದಾಗೆ 450 ಕಿಲೋಮೀಟರ್ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಮುನಾರ್. ಇಲ್ಲಿಂದ 135 ಕಿಲೋಮೀಟ್ರು. ನನ್ನ ಜೊತೆ ಬರ್ತಿರೋರೆಲ್ಲ ಯಾರಂತ ಹೇಳಿದ್ರೆ ನಮ್ಮ ರಿಲೇಟಿವ್ಸ್. ಎಲ್ಲ ಚೇರಪ್ ಮಾಡಿ. ಓಕೆ, ನೋಡಿದ್ರಲ್ಲ ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಇದೆ. ಬೆಳಗಿನ ಜಾವ 4 ಗಂಟೆಗೆ ಹೊಡ್ತಾ ಇದೀವಿ. ಇಲ್ಲಿಂದ ಒಂದು 4 hours ಅಲ್ಲಿ ನಮ್ಮ ಡೆಸ್ಟಿನೇಷನ್ ಮೂನಾರ್ಗೆ ಮುಟ್ತೀವಿ. ಅಲ್ಲಿ ಏನೇನಾಗುತ್ತೆ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲ ನೋಡ್ತಾ ಇರಿ. ಇವತ್ತು ಮಾರ್ನಿಂಗ್ 5 ಗಂಟೆಗೆ ನಾವು ಪೊಳ್ಳಾಚಿ ಬಿಟ್ಟಿದ್ದೀವಿ. ಆಲ್ರೆಡಿ ಬಿಟ್ಟು 1.25 hour ಆಯಿತು. 40 to 50 ಕಿಲೋಮೀಟರ್ ಬಂದಿದ್ದೀವಿ. ಟೂರ್ಸ್ ಮುನಾರ್ ನಮ್ಮ ಡೆಸ್ಟಿನೇಷನ್. ಪೊಳ್ಳಾಚಿಯಿಂದ ಉಡುಮಲ್ಪೇಟೆ ತನಕ ರೋಡ್ ತುಂಬಾ ಚೆನ್ನಾಗಿದೆ, 4 ವೇ. ಉಡುಮಲ್ಪೇಟೆಯಿಂದ ಈ ಕಡೆ ಈ ತರ 2 ವೇ ಇದೆ. ಇದು ಕೂಡ ರೋಡ್ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಮರಗಳು. ನಾವು ಆಕ್ಚುಲಿ ಮುಂಚೆ ನೋಡ್ತಾ ಇದ್ವಿ ನಮ್ಮ ಬ್ಯಾಂಗ್ಳೂರ್ ದಾವಣಗೆರೆ ರೋಡಲ್ಲಿ ಮುಂಚೆ ಈ ತರ ಇತ್ತು. ಅದೇ ತರ ಇಲ್ಲಿದೆ. ಒಳ್ಳೆ ಕ್ಲೈಮೇಟ್ ಇದೆ, ಚೆನ್ನಾಗಿದೆ. ಜರ್ನಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ಅಲ್ಲಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ಏನ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಯಾವ ತರ ಇರುತ್ತೆ ಜರ್ನಿ ಏನಂತ ನೋಡೋಣ. 2 ಗಾಡಿ ನೋಡಿದ್ದೀವಿ ಪೊಳ್ಳಾಚಿಯಿಂದ. ಚೆನ್ನಾಗಿ ಹೋಗ್ತಾ ಇದೆ. ಜಸ್ಟ್ ಚೆಕ್ ಪೋಸ್ಟ್ ಎಂಟರ್ ಆಗಿದ್ದೀವಿ. ಚೆಕ್ ಪೋಸ್ಟ್ ಇನ್ಫಾರ್ಮೇಶನ್, ಆನಮಲೈ ಟೈಗರ್ ರಿಸರ್ವ್ ಅಂತ ಫಾರೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ತಮಿಳ್ನಾಡಲ್ಲಿ ನಾನು ಆಲ್ಮೋಸ್ಟ್ ನೋಡಿದ್ದೇನೆಂದರೆ ಅವರು ಭಾಷೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡಿ. ಫಸ್ಟು ತಮಿಳಲ್ಲಿ ಇಂಗ್ಲೀಷ್ ತುಂಬ ಚಿಕ್ಕದಲ್ಲಿದೆ. ಬಟ್ ನಮ್ಮಲ್ಲಿ ಏನಂದರೆ ಇಂಗ್ಲೀಷ್ ದೊಡ್ಡದಾಗಿರುತ್ತೆ, ಕನ್ನಡ ಚಿಕ್ಕದ್ರಲ್ಲಿ ಹಾಕಿರ್ತಾರೆ. ಆ ಥರ ಇರುತ್ತೆ, ಅದೊಂದು ಬೇಜಾರಾಗುತ್ತೆ. ಬಟ್ ಈ ಥರ ಚೇಂಜ್ ಆದರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇಲ್ಲಿಂದ ನಮ್ಮ ಫಾರೆಸ್ಟ್ ಜರ್ನಿ ಸ್ಟಾರ್ಟ್ ಆಗ್ಬೋದು ನೋಡಿ. ನಮ್ಮ ಗಾಡಿ ರೆಡಿ ಇದೆ, ಒಂದೇ ಒಂದು ಗಾಡಿ ರೆಡಿ ಇದೆ. 2 ಗಾಡಿ ಹೋಗ್ತಾ ಇದೆ. ಹಾಯ್ ನೂಡಿಸ್. ನೋಡಿ, ಸಿಂಗಲ್ ರೋಡ್. ಈ ಕಡೆ ಫಾರೆಸ್ಟ್ ರೋಡ್ ಸಿಂಗಲ್ ರೋಡ್ ಆಗಿದೆ. ಫಾರೆಸ್ಟ್ ಎಂಟರ್ ಆಗಿದ್ದೀವಿ.
ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಸಿಂಗಲ್ ರೋಡು, ಏನಂದ್ರೆ ಆಪೋಸಿಟ್ ಗಾಡಿ ಬಂದರೆ ಇದು ಮಾಡೋದು, ಸೈಡ್ ಕೊಡೋದು ಕಷ್ಟ. ಯಾವ್ದಾದ್ರು ಗಾಡಿನ ಓವರ್ಟೇಕ್ ಮಾಡೋದು ತುಂಬ ಕಷ್ಟ. ಸಾರಿ, ಇಲ್ಲ ಆರು ನೋಡಿಬಾರ್ದು. ಆರು ನೋಡಿಬಿಟ್ರೆ ಫಾರೆಸ್ಟಲ್ಲಿ ಆಲ್ಮೋಸ್ಟ್ ಜಾಸ್ತಿ ಆರು ನೋಡಿಬಾರ್ದು. ಈಗ ವೈಲ್ಡ್ ಆನಿಮಲ್ಸ್ಗೆ ಡಿಸ್ಟರ್ಬ್ ಆಗುತ್ತೆ. ಯಾರಾದರೂ ಫಾರೆಸ್ಟ್ ರೋಡ್ ಬಂದರೆ ಗಾಡಿ ಸ್ಲೋವಲ್ಲೇ ಹೋಗಿ, ಪರವಾಗಿಲ್ಲ. ಹಾರನ್ ಜಾಸ್ತಿ ಮಾಡಬೇಡಿ, ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ. ಯಾಕೆಂದರೆ ಅನಿಮಲ್ಸ್ಗೆ ತುಂಬ ಡಿಸ್ಟರ್ಬ್ ಮಾಡ್ತೀವಿ ನಾವು. ಡಿಸ್ಟರ್ಬ್ ಮಾಡಿದಾಗ ಹೋದರೆ ತುಂಬ ಅನುಕೂಲ ಆಗುತ್ತೆ. ಈ ಕಾಲ್ದಾರಿ ಇದೆಯಲ್ಲ, ಇಲ್ಲೊಂದು ದೇವಸ್ಥಾನ ಇದೆ ಅಂತೆ, ನಡ್ಕೊಂಡು ಹೋಗ್ಬೇಕಂತೆ. ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 4 ಕಿಲೋಮೀಟರ್ ಹೋಗ್ಬೇಕಂತ ಈ ರೋಡಲ್ಲಿ. ಇಲ್ಲಿ ಹೋದ್ರೆ ಒಂದು ದೇವಸ್ಥಾನ ಇದೆ ಅಂತ, ಸೂಪರ್ ಆಗಿದೆ ಅಂತೆ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಅಷ್ಟು ಅಪ್ಡೇಟ್ ಮಾಡ್ತೀನಿ. ಹಿಂಗೆ ಸ್ವಲ್ಪ ಮೊನ್ನೆ ಬಾಗ್ಲ ನವಿಲು 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 ನೋಡಿದ್ವಿ. ಎಂಟ್ರಿಲೇ ಷಣ್ಮುಖ ನೋಡ್ಬಿಟ್ವಿ, ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಆನಮಲೈ ರಿಸರ್ವ್ ಫಾರೆಸ್ಟ್ ಇದು 2ನೇ ಚೆಕ್ ಪೋಸ್ಟ್. ಇದು ಮಳೆ ಹೋಗಿದ್ದಾರೆ ಅಲ್ಲಿ ನೋಡಿ. ಆ್ಯಕ್ಚುಲಿ ಇದು ಲೆಪರ್ಡ್ ಇರೋವಂಥ ಜಾಗ ಅನಿಸುತ್ತೆ. ಇಲ್ಲೂ ಮತ್ತೆ ಡೀಟೇಲ್ಸ್ ಕೊಡಬೇಕು. ಅಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ವಿ ಅದು ಸೇಮ್ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಬೇಕಾಗತ್ತೆ. ಈಗ ನಾವು ಎಕ್ಸಾಕ್ಟ್ ಆಗಿ ಕೇರಳ ಫಾರೆಸ್ಟ್ ಒಳಗಡೆ ಇದ್ದೀವಿ. ಅಲ್ಲೊಂದು ಕಡೆ ಒಂದು ಥರ ಲೊಕೇಶನ್ ಚೆನ್ನಾಗಿದೆ. ಹೇಗೆ ಅಂದರೆ ಒಂದು ಚಿಕ್ಕ ಫಾಲ್ಸು. ಆ ಫಾಲ್ಸಲ್ಲಿ ಇಲ್ಲಿ ಬಂದಿರೋಲ್ಲ ಸ್ನಾನ ಮಾಡ್ತಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ ಜಾಗದ ಹೆಸರು ಏನಂದರೆ ಕರಿಮುಟ್ಟಿ ಬ್ರಿಡ್ಜ್ ಅಂತ. ಆ ಲೊಕೇಶನ್ ನಿಮಗೆ ತೋರಿಸ್ಬೇಕಾ? ಇದೇ ತೋರಿಸ್ತೀನಿ. ತುಂಬ ಜನ ಸ್ನಾನ ಮಾಡ್ತಿದ್ದಾರೆ, ಬಟ್ ನಾವು ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀವಿ. ಬಟ್ ಮಾಡೋದು ಬೇಡ ಅಂತ ಆಮೇಲೆ ಯೋಚನೆ ಮಾಡ್ತೀವಿ. ನಿಮಗೆ ಈ ಲೊಕೇಶನ್ ನೋಡ್ಬೇಕಂದ್ರೆ ಇದು ನೋಡಿ. ಅದಿದೆ ಲೊಕೇಶನ್ ಪ್ರಾಜೆಕ್ಟ್. ತುಂಬ ಜನ ಸ್ನಾನ ಮಾಡ್ತಿದ್ದಾರೆ, ಬಟ್ ನೀರು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಬಾತ್ರೂಮ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಆ್ಯಕ್ಚುಲಿ ಒಬ್ರು ಸ್ನಾನ ಮಾಡೋದಕ್ಕೆ 25 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರಂತೆ ಇಲ್ಲಿ. ಆ್ಯಕ್ಚುಲಿ ಇದು ನೇಚರಲ್ಲಿ ಬರ್ತಾ ಇರೋದು, ಏನೋ ಅವರೇ ನೀರು ಬಿಟ್ಟಿರೋ ಥರ 25 ರೂಪಾಯಿ ವಸೂಲಿ ಮಾಡ್ತಾರೆ. ಬಾತ್ರೂಮ್ 10 ರೂಪೀಸ್. ಇಷ್ಟು ಫೆಸಿಲಿಟಿ ಇದೆ ಇಲ್ಲಿ. ಮತ್ತು ನಂದು ಭಯ್ಯಾ ಮದಿಯಲಾಗನ್ இப்போ இன்னொன்னு ஸ்வைன் பாப்பு ಇವಾಗ ಆಲ್ಮೋಸ್ಟ್ ಮೂನಾರಿಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸಿದ್ದೀವಿ. ಬ್ರೇಕ್ಫಾಸ್ಟ್ ಯಾವುದೇ ರೆಸ್ಟೋರೆಂಟ್ ಇಲ್ಲ, ಯಾವುದೇ ಹೋಟೆಲ್ ಇಲ್ಲ. ಏಕೆ ಅಂತ ಹೇಳಿದ್ರೆ ನಾವು ಓನ್ ಕುಕ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಆಲ್ರೆಡಿ ಬೂಟನ್ ಗ್ಯಾಸು ಎಲ್ಲ ಇತ್ತಲ್ವಾ, ಆ ಒಂದು ಇದರಲ್ಲಿ 10 ಜನಕ್ಕೆ ನಾವಿಲ್ಲಿ ಕುಕ್ ಮಾಡ್ತಾ ಇದ್ದೀವಿ.
யார் பிஸ்கட் இப்படி வச்சது? மேகி இல்லையாக்கா? இதே போதுமா? சரி வேண்டாம் விடுங்க, அது வேணா இருக்குக்கா. ಎಲ್ಲರೂ ಹಸುವಲ್ಲಿದ್ದಾರೆ, ಮಧ್ಯಾಹ್ನಕ್ಕೆ ಮ್ಯಾಗಿ. ಮಕ್ಕಳೆಲ್ಲ ಹಸುವಲ್ಲಿದ್ದಾರೆ. ಎಲ್ಲಿ ನಿಲ್ಸಿದ್ವಿ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಒಂದು ಜರಿ ಹೋಗ್ತಾ ಇದೆ. ಆ ಜರಿನಲ್ಲಿ ಪಕ್ಕದಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ನೋಡಿ ಚಿಕ್ಕದಾಗಿ ಜರಿ, ಈ ಜರಿ ಹತ್ರ ನಿಲ್ಲಿಸಿದ್ವಿ ಗಾಡಿನ. ಈ ಜರಿ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ ಎಂಥ ಲೊಕೇಶನ್ಸ್, ನೋಡಿ ಯಾವ ಥರ ಇದೆ ಲೊಕೇಶನ್ಸ್. ಈ ಲೊಕೇಶನ್ಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀವಿ. ಇವ್ರೇನು ಮಾಡ್ತೀರಂದ್ರೆ ಎಲ್ರಿಗೂ ವಾಟರ್ ಬೇಕಲ್ವಾ ಬ್ರೇಕ್ಫಾಸ್ಟ್ ಆದ ತಕ್ಷಣ, ಅದಕ್ಕೆ ಪಂಪ್ ರೆಡಿ ಮಾಡ್ತಾ ಇದ್ದಾರೆ. ಆಗ ಹಿಂದೆ ಹೋಗ್ತಾ ಇದೆಯಾ? ಸುಮ್ಮನೆ ಎಲ್ಲ ತೂங்குறாங்க. ಎಲ್ಲ ತೂங்குறாங்க. ಮೂನಾರಲ್ಲಿ ಇದೀವಿ. ಇದೊಂದು ಪ್ಲೇಸ್ ಸಕ್ಕತ್ತಾಗಿದೆ, ಇದು ವಿಸಿಟ್ ಪಾಯಿಂಟ್. ಮೂನಾರ್ ಯಾರು ಬಂದ್ರು ಟೇಕಡಿ ರೋಡು ಹೈವೇ, ಇಲ್ಲಿ ನೋಡಿ ಹೆಂಗಿದೆ ಹೈವೇ ಮಾತ್ರ ಸಕ್ಕತ್ತಾಗಿದೆ ಗಾಡಿ ಓಡಿಸೋದಕ್ಕೆ. ಅಲ್ಲಿ ಮೂನಾರಿಂದ ಒಂದು 2 ಕಿಲೋಮೀಟರ್ಸ್, ಮೂನಾರೇ ಇದು 2 ಕಿಲೋಮೀಟರ್ಸ್ ಬಂದ್ರೆ ಸಕ್ಕತ್ತು ಪ್ಲೇಸ್ ಮಗ. 4 ನಿಮಿಷ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲಿ ಬರೋ ಮಗ. ಇಲ್ಲಿ ನೋಡಿ, ಇಲ್ಲೊಬ್ಬ ಸುಸೈಡ್ ಮಾಡಕ್ ಹೋಗ್ತಾರೆ. வாழ்க்கையில கவலை என்ன இருந்தாலும் கூட இந்த முடிவு எடுக்க கூடாது. வேண்டாம் வந்துரு. ಪಾಯಿಂಟ್ ಅಲ್ಲಿ ಒಳ್ಳೆ ಒಂದು ಫೋಟೋ ಶೂಟ್ ಆಯ್ತು. ಇವಾಗ ಟುವರ್ಡ್ಸ್ ಮೈ ಡೆಸ್ಟಿನೇಷನ್, ಸಾರಿ ಅವರ್ ಡೆಸ್ಟಿನೇಷನ್ மூணாறு. ஆமா, இலக்கிய வீடு எல்லாம் திடீர்னு கிளம்ப பிளான் போட்டு
ಗೈಸ್, ಈ ಎಪಿಸೋಡ್ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಎಲ್ಲಿ ಸ್ಟೇ ಮಾಡ್ತೀವಿ, ಅಲ್ಲಿ ಏನು ತರಲೆಗಳು ಮಾಡ್ತೀವಿ ಅಂತ ಕಾದು ನೋಡಿ. ಥ್ಯಾಂಕ್ ಯು.